ಭಾರತದಲ್ಲಿ ಇವತ್ತು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಅತ್ಯಂತ ಜನಪ್ರಿಯತೆಯನ್ನು ಪಡ್ಕೋತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನ ಮ್ಯೂಚುವಲ್ ಫಂಡ್ಗಳಲ್ಲಿ SIP ಮೂಲಕ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಯಾಕೆ ಅಂತಂದರೆ ನಾವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಮಗೆ ಅನೇಕ ಬೆನಿಫಿಟ್ ಸಿಗುತ್ತೆ. ಮೊದಲೇದು ಬಂದ್ಬಿಟ್ಟು ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟ್. ನಾವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಮ್ಮ ಅಮೌಂಟನ್ನು ನೋಡ್ಕೊಳ್ಳೋದಕ್ಕೆ ಪ್ರೊಫೆಷ್ನಲ್ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ. ಇವ್ರಿಗೆ 15-20 ವರ್ಷ ಮಾರ್ಕೆಟಲ್ಲಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ನಮ್ಮ ಪರವಾಗಿ ಇವರು ಸ್ಟಾಕ್ಸ್ಗಳನ್ನು ಬೈ ಸೆಲ್ ಮಾಡ್ತಾರೆ. ನಮಗೊಂದು ಒಳ್ಳೆ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡಿ ಲಾಂಗ್ ಟರ್ಮಲ್ಲಿ ನಮಗೆ ವೆಲ್ತ್ ಕ್ರಿಯೇಟ್ ಆಗೋ ರೀತಿ ಮಾಡ್ತಾರೆ. ಎರಡನೇದು ಬಂದ್ಬಿಟ್ಟು ಡೈವರ್ಸಿಫಿಕೇಷನ್. ನಾವು ಮ್ಯೂಚುವಲ್ ಫಂಡಲ್ಲಿ 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಕೂಡ ನಮ್ಮ ಅಮೌಂಟ್ ಬಂದ್ಬಿಟ್ಟು ಬೇರೆ ಬೇರೆ ಸೆಕ್ಟರ್ಗಳಲ್ಲಿ, ಉದಾಹರಣೆಗೆ IT, ಫಾರ್ಮಾ, FMCG, ಬ್ಯಾಂಕಿಂಗ್, ಈ ರೀತಿ ಎಲ್ಲ ಸೆಕ್ಟರ್ಗಳಲ್ಲಿ ಡೈವರ್ಸಿಫಿಕೇಷನ್ ಆಗುತ್ತೆ, ಇನ್ಕ್ಲೂಡಿಂಗ್ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್. ಅದೇ ನೀವೇನಾದರೂ ಡೈರೆಕ್ಟ್ ಸ್ಟಾಕ್ಸಲ್ಲಿ 1,000 ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಈ ರೀತಿ ಡೈವರ್ಸಿಫಿಕೇಷನ್ನ ಮಾಡೋದಕ್ಕಾಗಲ್ಲ. ಮೂರನೇದು ಬಂದ್ಬಿಟ್ಟು ರುಪಿ ಕಾಸ್ಟ್ ಆ್ಯಾವ್ರೇಜಿಂಗ್. ನೀವು ಮ್ಯೂಚುವಲ್ ಫಂಡಲ್ಲಿ SIP ಮೂಲಕ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಮಾರ್ಕೆಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂತಂದರೆ ಮಾರ್ಕೆಟ್ ಕೆಳಗಡೆ ಬಂದಾಗ ನಿಮಗೆ ಜಾಸ್ತಿ ಯೂನಿಟ್ ಸಿಗುತ್ತೆ, ಮಾರ್ಕೆಟ್ ಮೇಲ್ಗಡೆ ಹೋದಾಗ ನಿಮಗೆ ಕಮ್ಮಿ ಯೂನಿಟ್ ಸಿಕ್ಬಿಟ್ಟು ಒಳ್ಳೆ ಆ್ಯಾವ್ರೇಜಿಂಗ್ ಆಗಿ ಲಾಂಗ್ ಟರ್ಮಲ್ಲಿ ನಿಮ್ಗೊಂದು ಒಳ್ಳೆ ವೆಲ್ತ್ ಕ್ರಿಯೇಷನ್ ಆಗುತ್ತೆ. ಅದಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನ ಮ್ಯೂಚುವಲ್ ಫಂಡ್ಗಳಲ್ಲಿ ಅಗ್ರೆಸಿವ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಆದರೆ ಸುಮಾರು ಇನ್ವೆಸ್ಟರ್ಸ್ಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ಯಾಕೆ ಅಂತಂದರೆ ಮ್ಯೂಚುವಲ್ ಫಂಡಲ್ಲಿ ಅನೇಕ ಸ್ಕೀಮ್ಗಳಿರ್ತವೆ, ಅನೇಕ ಕ್ಯಾಟಗರಿಗಳಿರ್ತವೆ. ಉದಾಹರಣೆಗೆ ಆಕ್ಟಿವ್ ಮ್ಯೂಚುವಲ್ ಫಂಡ್, ದೆರ್ ಇಸ್ ಅ ಪ್ಯಾಸಿವ್ ಮ್ಯೂಚುವಲ್ ಫಂಡ್. ವಿದಿನ್ ಆಕ್ಟಿವ್ ದೆರ್ ಇಸ್ ಅ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಫ್ಲೆಕ್ಸಿ ಕ್ಯಾಪ್, ಮಲ್ಟಿ ಕ್ಯಾಪ್, ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್, ಹೈಬ್ರಿಡ್ ಫಂಡ್, ಡೆಟ್ ಫಂಡ್. ಈ ರೀತಿ ಅನೇಕ ಕ್ಯಾಟಗರಿಗಳಿರ್ತವೆ, ಅನೇಕ ಸ್ಕೀಮ್ಗಳಿರ್ತವೆ. ಸುಮಾರು ಜನ ಇನ್ವೆಸ್ಟರ್ಸ್ಗೆ ಕನ್ಫ್ಯೂಷನ್ ಆಗುತ್ತೆ. ನಾವು ಇವುಗಳಲ್ಲಿ ಯಾವ ಸ್ಕೀಮನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಕನ್ಫ್ಯೂಷನ್ ಇರುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮ್ಮೆಲ್ಲ ಕನ್ಫ್ಯೂಷನ್ಗಳನ್ನು ಸಾಲ್ವ್ ಮಾಡೋಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಿಷಯವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣದೊಂದು ರಿಕ್ವೆಸ್ಟ್ ಏನಂತಂದರೆ, ಇನ್ನೂ ಕೂಡ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಹಾಯ ಸಹಕಾರ ಖಂಡಿತ ನಮಗೆ ಬೇಕಾಗುತ್ತೆ. ಇದು ನಾವು ಹೆಚ್ಚು ವಿಡಿಯೋ ಮಾಡೋದಕ್ಕೆ, ನಿಮ್ಮನ್ನು ಎಜುಕೇಟ್ ಮಾಡೋದಕ್ಕೆ ನಮಗೆ ಎನ್ಕರೇಜ್ ಕೊಟ್ಟಂಗಾಗತ್ತೆ. ಅದರ ಜೊತೆಗೆ ನಾನೊಬ್ಬ ಸರ್ಟಿಫೈಡ್ ಮ್ಯೂಚುವಲ್ ಫಂಡ್ ಅಡ್ವೈಸರ್. ನಿಮ್ಮ ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನ ನಾನು ಫ್ರೀಯಾಗಿ ರಿವ್ಯೂ ಮಾಡಿಕೊಡ್ತೀನಿ. ನಿಮಗೇನಾದರೂ ಸಪೋರ್ಟ್ ಬೇಕು ಅಥವಾ ಸರ್ವಿಸ್ ಬೇಕು ಅಂತಂದರೆ ಕೆಳಗಡೆ ಕಾಣ್ತಿರುವಂಥ ವಾಟ್ಸಪ್ ನಂಬರಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಸ್ನೇಹಿತರೆ, ಈ ಮ್ಯೂಚುವಲ್ ಫಂಡ್ಗಳನ್ನು ನಾವು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂತಂದರೆ ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾವೆಲ್ಲ ಸಂತೆಗೆ ಹೋಗಿರ್ತೀವಿ. ಸಂತೆನಲ್ಲಿ ಅನೇಕ ಐಟಮ್ಸ್ಗಳಿರ್ತವೆ, ವೇರಿಯಸ್ ಆಫ್ ಐಟಮ್ಸ್ ಇರುತ್ತೆ. ಆದರೆ ನಾವೇನು ಮಾಡ್ತೀವಿ ಅಂತಂದರೆ ಎಲ್ಲವನ್ನು ತೊಗೊಳ್ಳೋದಲ್ಲ, ನಮ್ಗೆ ಏನು ಬೇಕು ಅದನ್ನಷ್ಟೇ ಡೈರೆಕ್ಟಾಗಿ ಖರೀದಿ ಮಾಡ್ತೀವಿ. ಯಾಕೆ ಆ ರೀತಿ ಮಾಡ್ತೀವಿ ಅಂತಂದರೆ ಮುಂಚೆನೇ ನಾವು ಮನೆಯಲ್ಲಿ ನಮ್ಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಮಾರ್ಕ್ ಮಾಡ್ಕೊಂಡಿರ್ತೀವಿ, ನೋಟ್ ಮಾಡ್ಕೊಂಡಿರ್ತೀವಿ. ಅಕಾರ್ಡಿಂಗ್ ಟು ದ್ಯಾಟ್ ನಾವು ಪರ್ಚೇಸ್ ಮಾಡ್ತೀವಿ. ಅದೇ ರೀತಿ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ರಿಸ್ಕ್ ಆ್ಯಪೆಟೈಟನ್ನು ಮಾಡಬೇಕಾಗತ್ತೆ. ರಿಸ್ಕ್ ಆ್ಯಪೆಟೈಟ್ ಅಂತಂದರೆ ಮೊದಲೇದಾಗಿ ನೀವು ಎಷ್ಟು ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಎಷ್ಟು ವರ್ಷಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಏನು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಏನು ರಿಸ್ಕನ್ನು ನೀವು ತೊಗೊಳೋದಕ್ಕೆ ರೆಡಿ ಇದ್ದೀರಾ. ಒಂದ್ಸಲ ನಿಮ್ಗೆ ಇದು ಕ್ಲಿಯರ್ ಆಯಿತು ಅಂತಂದರೆ ನೆಕ್ಸ್ಟು ನಿಮ್ಮ ಗೋಲ್ಗಳನ್ನು ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ. ಗೋಲ್ಗಳಲ್ಲಿ 3 ಥರ ಗೋಲ್ ಬರುತ್ತೆ: ಲಾಂಗ್ ಟರ್ಮ್ ಗೋಲ್, ಮೀಡಿಯಮ್ ಟರ್ಮ್ ಗೋಲ್, ಶಾರ್ಟ್ ಟರ್ಮ್ ಗೋಲ್. ಲಾಂಗ್ ಟರ್ಮ್ ಗೋಲ್ಗಳಂತಂದರೆ ಯಾವ ಗೋಲ್ಗೆ ಟೈಮ್ ಹೊರಿಝೋನ್ 10 ವರ್ಷ 15 ವರ್ಷ ಇರುತ್ತೆ. ಫಾರ್ ದ್ಯಾಟ್ ವಿ ಕಾಲ್ ಇಟ್ ಆಸ್ ಅ ಲಾಂಗ್ ಟರ್ಮ್ ಗೋಲ್ ಅಂತ ಕರಿತೀವಿ. ಉದಾಹರಣೆಗೆ ಚೈಲ್ಡ್ ಮ್ಯಾರೇಜ್ ಇರ್ಬೋದು, ಎಜುಕೇಷನ್ ಇರ್ಬೋದು, ರಿಟೈರ್ಮೆಂಟ್ ಇರ್ಬೋದು. ಇವೆಲ್ಲವಕ್ಕೂ ಟೈಮ್ ಬಂದ್ಬಿಟ್ಟು ಒಂದು 8 ವರ್ಷ 10 ವರ್ಷ 15 ವರ್ಷ ಟೈಮ್ ಇರುತ್ತೆ. ಸೊ ಈ ಥರದ ಗೋಲ್ಗಳಿಗೆ ನೀವೇನು ಮಾಡಬೇಕು ಅಂತಂದರೆ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ಈ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ಗಳು ನಿಮಗೆ ಒಂದು 8 ವರ್ಷ 10 ವರ್ಷದಲ್ಲಿ ಒಂದು ಒಳ್ಳೆ ರಿಟರ್ನನ್ನು ಜನರೇಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಿಮ್ಮೆಲ್ಲ ಲಾಂಗ್ ಟರ್ಮ್ ಗೋಲ್ಗಳಿಗೆ ನೀವು ಯಾವುದಾದ್ರೂ ರೆಪ್ಯೂಟೆಡ್ AMCಯಿಂದ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಎರಡನೇದು ಬಂದ್ಬಿಟ್ಟು ಮೀಡಿಯಮ್ ಟರ್ಮ್ ಗೋಲ್. ಮೀಡಿಯಮ್ ಟರ್ಮ್ ಗೋಲ್ ಅಂತಂದರೆ ಇಲ್ಲಿ ಟೈಮ್ ಹೊರಿಝೋನ್ ಬಂದ್ಬಿಟ್ಟು ಒಂದು 3 to 5 years ಇರುತ್ತೆ. ಸಮ್ ಆಫ್ ದ ಎಕ್ಸಾಂಪಲ್ಸ್ ಫಾರ್ ಮೀಡಿಯಮ್ ಟರ್ಮ್ ಗೋಲ್ಸ್ ಅಂತಂದರೆ, ಸೊ ಮನೆಯಲ್ಲಿ ನೀವೇನೋ ಒಂದು ಸಣ್ಣ ಪುಟ್ಟ ರಿನೋವೇಷನ್ ಮಾಡಬೇಕು ಅಂದ್ಕೊಂಡಿರ್ತೀರಾ, ಅಥವಾ ಫ್ಯಾಮಿಲಿ ಜೊತೆ ಯುರೋಪ್ ಟ್ರಿಪ್ಗೆ ಹೋಗ್ಬೇಕು ಅಂದ್ಕೊಂಡಿರ್ತೀರಾ. ಈ ಥರದ ಗೋಲ್ಗಳಿಗೆ ವಿ ಕಾಲ್ ಇಟ್ ಆಸ್ ಅ ಮೀಡಿಯಮ್ ಟರ್ಮ್ ಗೋಲ್ ಅಂತ ಕರಿತೀವಿ. ಈ ಮೀಡಿಯಮ್ ಟರ್ಮ್ ಗೋಲನ್ನು ನೀವು ಅಚೀವ್ ಮಾಡಬೇಕು ಅಂತಂದರೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಲಾರ್ಜ್ ಕ್ಯಾಪ್ ಕ್ಯಾಟಗರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ತುಂಬ ಒಳ್ಳೆಯದು.
ಯಾಕೆ ಲಾರ್ಜ್ ಕ್ಯಾಪ್ ಕ್ಯಾಟಗರೀಸ್ ಅಂತಂದರೆ, ಸೊ ಇಲ್ಲಿ ನಿಮಗೆ ವಾಲಟಿಲಿಟಿ ತುಂಬ ಕಮ್ಮಿ ಇರುತ್ತೆ. ಈ ಲಾರ್ಜ್ ಕ್ಯಾಪ್ಗಳು ಇವುಗಳ ಬಿಸ್ನೆಸ್ ಬಂದ್ಬಿಟ್ಟು ವೆಲ್ ಎಸ್ಟಾಬ್ಲಿಷ್ ಆಗಿರುತ್ತೆ. ದೇ ಆರ್ ದ ಮಾರ್ಕೆಟ್ ಲೀಡರ್. ಸೊ ಇವು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಗೆ ಕಂಪೇರ್ ಮಾಡಿದಾಗ ವಾಲಟಿಲಿಟಿ ನಿಮಗೆ ತುಂಬ ಕಮ್ಮಿ ಇರುತ್ತೆ. ನಿಮ್ಮ ಪೋರ್ಟ್ಫೋಲಿಯೋಗೆ ಸ್ಟೆಬಿಲಿಟಿ ಕೊಟ್ಟು ಒಂದು ಸ್ಟೇಬಲ್ ರಿಟರ್ನನ್ನು ಜನರೇಟ್ ಮಾಡುವಂಥ ಕೆಲಸವನ್ನು ಈ ಲಾರ್ಜ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ಗಳು ಮಾಡ್ತವೆ. ಇಲ್ಲ ನನಗೆ ಇನ್ನೂ ರಿಸ್ಕ್ ಕಮ್ಮಿ ಬೇಕು ಅಂತಂದರೆ ನೀವೇನು ಮಾಡ್ಬೋದು ಅಂತಂದರೆ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ತುಂಬ ಒಳ್ಳೆಯದು. ಯಾಕೆ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡು ಅಂತಂದರೆ, ಇಲ್ಲಿ ನಿಮ್ಮ ಇಕ್ವಿಟಿ ಎಕ್ಸ್ಪೋಜರ್ ಬಂದ್ಬಿಟ್ಟು 70% ಇಕ್ವಿಟಿನಲ್ಲಿ ಇರುತ್ತೆ, ಒಂದು 30% ಬಂದ್ಬಿಟ್ಟು ಡೆಟ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಸೊ ಇಲ್ಲಿ ಲೆಸ್ ವಾಲಟಿಲಿಟಿ ಪ್ಲಸ್ ಒಂದು ಸ್ಟೇಬಲ್ ರಿಟರ್ನನ್ನು ಜನರೇಟ್ ಮಾಡುವಂಥ ಕೆಲಸ ಈ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ಗಳಲ್ಲಿ ಮಾಡ್ತಾರೆ. ಸೊ ನಿಮಗೆ ವಾಲಟಿಲಿಟಿ, ಮಾರ್ಕೆಟ್ ವಾಲಟಿಲಿಟಿ ಬಗ್ಗೆ ನಿಮ್ಗೆ ಏನಾದರೂ ಭಯ ಇದ್ದರೆ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮೂರನೇದು ಬಂದ್ಬಿಟ್ಟು ಶಾರ್ಟ್ ಟರ್ಮ್ ಗೋಲ್. ಶಾರ್ಟ್ ಟರ್ಮ್ ಗೋಲ್ಸ್ ಅಂತಂದರೆ ಇಲ್ಲಿ ಟೈಮ್ ಹೊರಿಝೋನ್ ಬಂದ್ಬಿಟ್ಟು 1 year ಮತ್ತು ಬಿಲೋ 1 year ಇದ್ದರೆ ಫಾರ್ ದ್ಯಾಟ್ ವಿ ಕಾಲ್ ಇಟ್ ಆಸ್ ಅ ಶಾರ್ಟ್ ಟರ್ಮ್ ಗೋಲ್ಸ್ ಅಂತ ಕರಿತೀವಿ. ಈ ಶಾರ್ಟ್ ಟರ್ಮ್ ಗೋಲ್ಸ್ಗೆ ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ, ಯಾಕೆ ಅಂತಂದರೆ ನಿಮಗೆ ಹಣ ಒಂದು 6 ತಿಂಗಳು ಅಥವಾ 7 ತಿಂಗಳು, 1 ವರ್ಷದ ಒಳಗಾಗಿ ನಿಮಗೆ ಹಣ ಬೇಕಾಗಿರುತ್ತೆ. ಅದಕ್ಕೋಸ್ಕರ ನೀವೇನಾದರೂ ಈಕ್ವಿಟಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಒಂದು ವೇಳೆ ಏನಾದರೂ ಅದು ಮೈನಸ್ ಹೋಯಿತು ಅಂತಂದರೆ ಸೊ ನಿಮಗೆ ಲಾಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈಕ್ವಿಟಿ ಎಕ್ಸ್ಪೋಜರ್ ಇಲ್ಲದೆ ಇರುವಂಥ ಲಿಕ್ವಿಡ್ ಫಂಡಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ತುಂಬ ಒಳ್ಳೆಯದು. ಈ ಲಿಕ್ವಿಡ್ ಫಂಡಲ್ಲಿ ಏನು ಮಾಡ್ತಾರೆ ಅಂತಂದರೆ ಪೂರ್ತಿ ಅಮೌಂಟು, ಇಲ್ಲಿ ಯಾವುದೇ ರೀತಿ ಇಕ್ವಿಟಿ ಎಕ್ಸ್ಪೋಜರ್ ಅಲ್ಲ, ಎಲ್ಲ ಅಮೌಂಟ್ ಏನಾಗುತ್ತೆ ಅಂತಂದರೆ ಬಾಂಡ್ಗಳಲ್ಲಿ, ಡಿಬೆಂಚರ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಆಗಿ ಆ್ಯನ್ಯುವಲಿ ನಿಮಗೆ ಒಂದು 6 to 7% ರಿಟರ್ನ್ನ ಜನರೇಟ್ ಮಾಡುವಂಥ ಕೆಲಸ ಮಾಡ್ತಾರೆ. ನಿಮ್ಗೆ ಯಾವಾಗ ಬೇಕಂದ್ರೂ ಕೂಡ ಈಸಿಯಾಗಿ ನೀವು ಹಣವನ್ನು ವಿಡ್ರಾಲ್ ಮಾಡ್ಕೋಬೋದು. ಇದನ್ನು ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಿಮ್ಮ ಹತ್ರ ಒಂದು 5 ಲಕ್ಷ ರೂಪಾಯಿ ದುಡ್ಡಿದೆ. ಈ 5 ಲಕ್ಷ ರೂಪಾಯಿನ ಇನ್ನೊಂದು 5 ತಿಂಗಳಾದಮೇಲೆ ನಿಮ್ಮ ಮಗನ ಎಜುಕೇಷನ್ಗೋ ಅಥವಾ ಯಾವುದಕ್ಕೋ ನೀವು ಸ್ಪೆಂಡ್ ಮಾಡಬೇಕಾಗಿದೆ. ಆ ಸಂದರ್ಭದಲ್ಲಿ ನೀವು ಏನಾದರೂ ಇದನ್ನು ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂತಂದರೆ, ಮಾರ್ಕೆಟ್ ಏನಾದರೂ ಡೌನ್ ಹೋಯಿತು ಅಂತಂದರೆ ನಿಮ್ಮ ಅಮೌಂಟು ನೆಗೆಟಿವ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಲಿಕ್ವಿಡ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಏನಾಗುತ್ತೆ, 5 ತಿಂಗಳ ಆ ಅಮೌಂಟು ಡೆಡ್ ಇರೋ ಬದಲಿ 5 ತಿಂಗಳಿಗೆ ಎಷ್ಟು ರಿಟರ್ನ್ ಜನರೇಟ್ ಆಗಬೇಕು ಅಷ್ಟು ರಿಟರ್ನ್ ಜನರೇಟ್ ಆಗುತ್ತೆ ಲಿಕ್ವಿಡ್ ಫಂಡಲ್ಲಿ. ಪ್ಲಸ್ ನಿಮಗೆ ಒಂದು ಅಪ್ರಿಷಿಯೇಷನ್ ಆಗುತ್ತೆ. ನಿಮಗೆ ಬೇಕು ಅಂದಾಗ ಈಸಿಯಾಗಿ ಅದನ್ನು ನೀವು ವಿಡ್ರಾಲ್ನು ಮಾಡ್ಕೋಬೋದು. ಸುಮ್ಮನೆ ನೀವು ಬ್ಯಾಂಕಲ್ಲಿ ಇಟ್ಟರೆ ಏನಾಗುತ್ತೆ, ಅದು ಡೆಡ್ ಆಗುತ್ತೆ. 5 ಲಕ್ಷ ಇರೋದು 5 ಲಕ್ಷನೇ ಇರುತ್ತೆ. ಆದರೆ ಲಿಕ್ವಿಡ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ 1,000 2,000 ಅಪ್ರಿಷಿಯೇಷನ್ ಆದ್ರೂ ಕೂಡ ವಿಚ್ ಇಸ್ ಗುಡ್ ಫಾರ್ ಯು. ಅದಕ್ಕೋಸ್ಕರ ನಿಮ್ಮೆಲ್ಲ ಶಾರ್ಟ್ ಟರ್ಮ್ ಗೋಲ್ಗಳಿಗೆ ಯು ನೀಡ್ ಟು ಇನ್ವೆಸ್ಟ್ ಇನ್ ಟು ಲಿಕ್ವಿಡ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ತುಂಬ ಒಳ್ಳೆಯದು. ಸ್ನೇಹಿತರೆ, ನಿಮ್ಮ ಲಾಂಗ್ ಟರ್ಮ್ ಗೋಲ್ಗಳಾದ ಚೈಲ್ಡ್ ಮ್ಯಾರೇಜ್, ಎಜುಕೇಷನ್, ರಿಟೈರ್ಮೆಂಟ್ ಇವೆಲ್ಲವಕ್ಕೂ ನೀವು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಕ್ಯಾಟಗರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಶಾರ್ಟ್ ಟರ್ಮಲ್ಲಿ ನಿಮ್ಗೆ ಇಲ್ಲಿ ಸ್ವಲ್ಪ ನೆಗೆಟಿವ್ ಆಗುವಂಥ ಚಾನ್ಸಸ್ ಇರುತ್ತೆ, ಬಟ್ ಲಾಂಗ್ ಟರ್ಮಲ್ಲಿ ಒಳ್ಳೆ ಗ್ರೋತ್ ಆಗುತ್ತೆ, ಒಳ್ಳೆ ಅಪ್ರಿಷಿಯೇಷನ್ ಆಗುತ್ತೆ. ಫಾರ್ ಮೀಡಿಯಮ್ ಟರ್ಮ್ ಗೋಲ್ ಯು ನೀಡ್ ಟು ಇನ್ವೆಸ್ಟ್ ಇನ್ ಟು ಈದರ್ ಲಾರ್ಜ್ ಕ್ಯಾಪ್ ಆರ್ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಫಾರ್ ಶಾರ್ಟ್ ಟರ್ಮ್ ಗೋಲ್ ಯು ನೀಡ್ ಟು ಇನ್ವೆಸ್ಟ್ ಇನ್ ಟು ಲಿಕ್ವಿಡ್ ಫಂಡ್ಸ್. ಸ್ನೇಹಿತರೆ, ಈ ರೀತಿಯಾಗಿ ನಿಮ್ಮ ಗೋಲ್ಗೆ ಅನುಗುಣವಾಗಿ, ನಿಮ್ಮ ರಿಸ್ಕ್ ಆಪಟೈಟ್ ಅನುಗುಣವಾಗಿ ನೀವು ಸರಿಯಾದ ಮ್ಯೂಚುವಲ್ ಫಂಡನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಸ್ಟಿಲ್ ನಿಮ್ಗೆ ಏನಾದರೂ ಡೌಟ್ಸು, ಕ್ವಶನ್ಸ್ ಇದ್ದರೆ ಕೆಳಗಡೆ ಕಾಣ್ತಿರುವಂಥ ವಾಟ್ಸಪ್ ನಂಬರ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ಡೆಫಿನೆಟ್ ಆಗಿ ನಿಮ್ಗೆ ಹೆಲ್ಪ್ ಮಾಡ್ಕೊಡ್ತೀನಿ. ಸ್ನೇಹಿತರೆ, ಯಾಕೆ ನಾವು ಬೇಸ್ಡ್ ಆನ್ ದ ಗೋಲ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ, ಗೋಲ್ ಇದ್ದಾಗ ಮಾತ್ರ, ನಮ್ಮ ಹತ್ರ ಗುರಿ ಇದ್ದಾಗ ಮಾತ್ರ ನಮಗೊಂದು ಸೀರಿಯಸ್ನೆಸ್ ಕ್ರಿಯೇಟ್ ಆಗುತ್ತೆ. ಅಕಾರ್ಡಿಂಗ್ ಟು ದ್ಯಾಟ್ ನಾವು ಆ್ಯಕ್ಷನ್ ತಗೋತೀವಿ. ಗೋಲೇ ಇಲ್ಲ ಅಂತಂದರೆ ನಮಗೆ ಮನಸ್ಸಿಗೆ ಬಂದಂಗೆ ಮಾಡ್ತೀವಿ, ಏನೇನೋ ಮಾಡಿಬಿಟ್ಟು ಕೊನೆಗೆ ಎಂಡ್ ರಿಸಲ್ಟ್ ಏನೂ ಇರೋದಿಲ್ಲ. ಅದಕ್ಕೋಸ್ಕರ ವಿ ನೀಡ್ ಟು ಇನ್ವೆಸ್ಟ್ ಬೇಸ್ಡ್ ಆನ್ ದ ಫಿನಾನ್ಷಿಯಲ್ ಗೋಲ್. ಸೊ ಗೋಲ್ಸ್ ಇಲ್ಲ ಅಂತಂದರೆ ಇಟ್ಸ್ ಲೈಕ್ ಅ ಟ್ರಾವೆಲಿಂಗ್ ವಿತೌಟ್ ಎನಿ ಡೆಸ್ಟಿನೇಷನ್. ನೀವು ಹೊರಗಡೆ ಹೋಗಬೇಕಾಗಿರತ್ತೆ, ಹೊರಗಡೆ ಹೋಗಬೇಕಾದಾಗ ಕ್ಯಾಬ್ ಬುಕ್ ಮಾಡ್ತೀರಾ. ಕ್ಯಾಬ್ ಡ್ರೈವರ್ ಬಂದ ತಕ್ಷಣ ಏನು ಮಾಡ್ತಾನೆ ಅಂತಂದರೆ, ಸೊ ಎಲ್ಲಿಗೆ ಹೋಗ್ಬೇಕಂತ ಕೇಳ್ತಾನೆ. ನೀವು ಎಲ್ಲಿಗೆ ಹೋಗ್ಬೇಕಂತ ಡೆಸ್ಟಿನೇಷನ್ ಹೇಳಿದಾಗ ಮಾತ್ರ ಕ್ಯಾಬ್ ಡ್ರೈವರ್ ನಿಮ್ಮನ್ನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ತೊಗೊಂಡೋಗಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮ ಫಿನಾನ್ಷಿಯಲ್ ಜರ್ನಿನ ಸ್ಟಾರ್ಟ್ ಮಾಡುವಾಗ, ಇನ್ವೆಸ್ಟ್ಮೆಂಟ್ ಮಾಡುವಾಗ ಫಿನಾನ್ಷಿಯಲ್ ಗೋಲ್ಗಳ ಮೂಲಕ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಗೊಂದು ಸೀರಿಯಸ್ನೆಸ್ ಕ್ರಿಯೇಟ್ ಆಗುತ್ತೆ. ಸೊ ನಿಮ್ಮ ರೋಡ್ ಮ್ಯಾಪನ್ನು ನೀವು ಈಸಿಯಾಗಿ ಮುಂದೆ ತೊಗೊಂಡು ಹೋಗ್ಬೋದು, ನಿಮ್ಮ ಗೋಲನ್ನು ನೀವು ಆರಾಮಾಗಿ ರೀಚ್ ಆಗೋಬಹುದು. ಅದಕ್ಕೋಸ್ಕರ ಯು ನೀಡ್ ಟು ಇನ್ವೆಸ್ಟ್ ಬೇಸ್ಡ್ ಆನ್ ಯುವರ್ ಫಿನಾನ್ಷಿಯಲ್ ಗೋಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಮ್ಯೂಚುವಲ್ ಫಂಡಲ್ಲಿ ಅನೇಕ ಮ್ಯೂಚುವಲ್ ಫಂಡ್ಸ್ ಇರ್ತವೆ, ಸ್ಕೀಮ್ಸ್ ಇರ್ತವೆ. ಅವುಗಳಲ್ಲಿ ನಮಗೆ ಬೇಕಾದಂಥ ಮ್ಯೂಚುವಲ್ ಫಂಡನ್ನು ನಾವು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು, ನಮ್ಮ ಗೋಲ್ಸ್ ಏನು, ಗೋಲ್ಸ್ಗೆ ಅನುಗುಣವಾಗಿ ನಾವು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನು 1 by 1 ಡಿಸ್ಕಷನ್ ಮಾಡಿದ್ವಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಪ್ಲಸ್ ನಾನೊಬ್ಬ ಸರ್ಟಿಫೈಡ್ ಮ್ಯೂಚುವಲ್ ಫಂಡ್ ಅಡ್ವೈಸರ್. ನಿಮ್ಗೇನಾದರೂ ನನ್ನ ಕಡೆಯಿಂದ ಫ್ರೀಯಾಗಿ ಪೋರ್ಟ್ಫೋಲಿಯೋ ರಿವ್ಯೂ ಮಾಡ್ಕೊಡ್ಬೇಕು ಅಂತಂದರೆ ಕೆಳಗಡೆ ಕಾಣ್ತಿರುವಂಥ ವಾಟ್ಸಪ್ ನಂಬರ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ಡೆಫಿನೆಟ್ ಆಗಿ ನಿಮ್ಗೆ ಹೆಲ್ಪ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್.